ಡಯಾಗ್ನೋಸ್ಟಿಕ್ಸ್ ಕ್ಷೇತ್ರದಲ್ಲಿ ದಶಕಗಳ ಹಿಂದೆಯೇ ಚಿಕ್ಕಬಳ್ಳಾಪುರದಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಸೆಂಟರ್ನ ತೆರೆದಿದ್ದ ಪ್ರಣವ್ ರೆಡ್ಡಿಯವರು ಆರೋಗ್ಯ ಸೇವೆಯಲ್ಲಿ ಜಿಲ್ಲೆಯಾದ್ಯಂತ ಚಿರಪರಿಚಿತರಾಗಿದ್ದಾರೆ. ತಮ್ಮದೇ ಆದ ವಿವಿಧ ಶಾಖೆಗಳಲ್ಲಿ ಆರೋಗ್ಯ ಸೇವೆ ಸಲ್ಲಿಸುತ್ತಾ ಇಂದಿಗೂ ಸಹ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇದೀಗ ಚಿಕ್ಕಬಳ್ಳಾಪುರ ನಗರದಲ್ಲಿ ಪಿಕೆಆರ್ ಮಲ್ಟಿಟೆಕ್ ಡಯಾಗ್ನೋಸ್ಟಿಕ್ ಮೂಲಕ ಮತ್ತೊಮ್ಮೆ ಸಕ್ರಿಯರಾಗಿ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಸಲ್ಲಿಸಲು ಮುಂದಾಗಿದ್ದಾರೆ. ನಗರದ ಸಿಎಸ್ಐ ಆಸ್ಪತ್ರೆ ರಸ್ತೆ ಕರ್ನಾಟಕ ಬ್ಯಾಂಕ್ ಮುಂಭಾಗ ಪಿಕೆಆರ್ ಮಲ್ಟಿಟೆಕ್ ಡಯಾಗ್ನೋಸ್ಟಿಕ್ ಅನ್ನ ಚಿಕ್ಕಬಳ್ಳಾಪುರದಲ್ಲಿಯೇ ಉತ್ಕೃಷ್ಟ ಮಟ್ಟದ ತಂತ್ರಜ್ಞಾನದೊಂದಿಗೆ ರೂಪುಗೊಂಡಿದೆ. ಶನಿವಾರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಅವರು ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ. ಡಯಾಗ್ನೋಸ್ಟಿಕ್ಸ್ನಲ್ಲಿನ ನೂತನ ತಂತ್ರಜ್ಞಾನದ ಯಂತ್ರೋಪಕರಣಗಳನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾಡಿರ್ತಕ್ಕಂಥದ್ದು ಅದ್ಭುತ ಏನ್ರಿ, ಯಾವ ಹಾಸ್ಪಿಟ್ಲು ಇಲ್ಲ ಇಲ್ಲಿ. ಈ ಸ್ಪೆಷಲ್ ಅನುಕೂಲಗಳು ಯಾವುದೂ ಇಲ್ಲ. HL ನೋಡ್ಬೋದು ಅಷ್ಟೇ, ಮಣಿಪಾಲ್ನಲ್ಲಿ ಆ ರೀತಿ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಮಾಡಿದ್ದಾರೆ. ಒಳ್ಳೆಯದಾಗಲಿ ಅಂತ ನಾನು ಕೋರೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಎಲ್ರಿಗೂ ನಮ್ಮಂಥ ವಯಸ್ಸಾಗಿರೋರಿಗೂ ಅನುಕೂಲ ಆಗ್ತೈತೆ ಅಲ್ವೇನ್ರಿ. ಅದರಿಂದ ಒಳ್ಳೆಯದೇ ಮಾಡಿದ್ದಾರೆ. ಇರಲಿ, ಮೊದಲು ಈ ರೀತಿ ಹಾಸ್ಪಿಟ್ಲ್ ಎಲ್ಲೂ ಇರಲಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ತಾಲೂಕಿನಲ್ಲೇ ಇಲ್ಲ, ಚಿಕ್ಕಬಳ್ಳಾಪುರದಲ್ಲ, ಜಿಲ್ಲೆನಲ್ಲೂ ಇಲ್ಲ. ಎಲ್ಲಿದೆ, ಯಾವುದೂ ಇಲ್ಲ. ಇದು ಮಾಡಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ. ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಮಾಡಿ ಇನ್ನೂ ಹಾಸ್ಪಿಟ್ಲ್ಸ್ ಅಲ್ಲಲ್ಲಿ ಮಾಡಿ ಅನುಕೂಲ ಆಗಲಿ ಅವರಿಗೆ ಅಂತ ಹೇಳಿ ನಾನು ಇರ್ತೇನಪ್ಪ. ಇನ್ನು ಬಿಜೆಪಿ ಮುಖಂಡ ಕೆವಿ ನಾಗರಾಜ್ ಹಾಗೂ ಕೆವಿ ದತ್ತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಅವರು ಪ್ರಣವ್ ರೆಡ್ಡಿ ಅವರಿಗೆ ಶುಭ ಕೋರಿ ಇದೊಂದು ಚಿಕ್ಕಬಳ್ಳಾಪುರಕ್ಕೆ ಕಳಶಪ್ರಾಯವಾಗುತ್ತದೆ ಎಂದು ಪ್ರಶಂಸಿಸಿದ್ದಾರೆ. ಸುಸಜ್ಜಿತವಾದಂತಹ ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನ ನಮ್ಮ ಪ್ರವಣ್ ರೆಡ್ಡಿ ಅವರು ಇಲ್ಲೇ KBP ಕಾಂಪ್ಲೆಕ್ಸ್ ಅಲ್ಲಿ PVR ಡಯಾಗ್ನೋಸ್ಟಿಕ್ ಅಂತ ಮಾಡಿದ್ರು. ಈಗ PKR ಡಯಾಗ್ನೋಸ್ಟಿಕ್ ಸೆಂಟರ್ ಅಂತೇಳಿ ನಮ್ಮ ದಾಸವರ ಬಿಲ್ಡಿಂಗಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡಿದ್ದಾರೆ. ಖಂಡಿತ ಈ ದಿನ ಬಹುಶಃ ಅವರು ನನ್ನ ಮಗನ ಕ್ಲಾಸ್ಮೇಟ್, ಅವ್ರು ನಮ್ಮ ಮಗ ಇದ್ದಂಗೆ ಆ ರೀತಿ ಬೆಳೆದು ಬಂದಿದ್ದಾರೆ. ಒಳ್ಳೆ ಮನುಷ್ಯ. ಈಗಾಗಲೇ ತಾವು ಕೇಳ್ತಾ ಇದ್ದೀವಿ ಪ್ರಶ್ನೆ, ಬಡವರಿಗೆ ಯಾವ ರೀತಿ ಇದು ಅನುಕೂಲ ಆಗ್ತದೆ ಅಂತ. ಬಹುಶಃ ಇಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಅವ್ರು ಖರ್ಚು ಮಾಡಿದ್ದಾರೆ. ಬಡವರು ಬಂದಾಗ ಅವರಿಗೆ ಒಂದು ನಮ್ಮ ನವೀನ್ ಕಿರಣ್ ಅವರು, ನಮ್ಮ ಕೇಶವಣ್ಣ ಅವರು ಹೇಳಿದ ರೀತಿಯಲ್ಲಿ ಅವ್ರಿಗೊಂದು 20% ಡಿಸ್ಕೌಂಟ್ ಕೊಡೋದಕ್ಕೆ ಅವ್ರೇನು ಹಿಂದೂ ಮುಂದೆ ನೋಡಲ್ಲ, ಹಿಂದೆ ಮಾಡಿದ್ದಾರೆ. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಕಳಶಪ್ರಾಯವಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಒಂದು ಏನು ಈ ರೋಗಿಗಳಿಗೆ ಅವರ ಒಂದು ಡಯಾಗ್ನೋಸ್ಟಿಕ್ ಸೆಂಟ್ರಿಂದ ಒಳ್ಳೆ ಸವಲತ್ತು ಸಿಗ್ತದೆ. ಬಹುಶಃ ಇವತ್ತು ರೋಗವನ್ನು ಯಾವ ರೋಗ ಅಂತೇಳಿ ಕಂಡುಹಿಡಿಯೋದಕ್ಕೆ ಡಯಾಗ್ನೋಸ್ಟಿಕ್ ಇಂಪಾರ್ಟೆಂಟ್. ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಇದು ಯಾವ ರೋಗ ಅಂತ, ಯಾವುದೋ ರೋಗಕ್ಕೆ ಯಾವುದೋ ಟ್ರೀಟ್ಮೆಂಟ್ ಕೊಟ್ಟರೆ ಅದು ವಾಸಿಯಾಗಲ್ಲ. ಅಂಥ ಸೆಂಟ್ರ್ ಇವತ್ತು ಖಂಡಿತ ಸುಸಜ್ಜಿತವಾಗಿದೆ. MRI ಸ್ಕ್ಯಾನಿಂಗ್ ಎಲ್ಲ ಸವಲತ್ತು ಇದೆ. ಮೊದಲಿಗೆ ಡಯಾಗ್ನಾಸ್ಟಿಕ್ ಸೆಂಟರ್ ಅಂತಂದರೆ PVR ಡಯಾಗ್ನಾಸ್ಟಿಕ್ಸ್ ಅಂತೇಳಿ 2017ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿ ಅತ್ಯಂತ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಪ್ರಣವ್ ರೆಡ್ಡಿರವರು, ಈಗ ಪ್ರವಣ್ ರೆಡ್ಡಿರವರು, ಈಗ PKR ಡಯಾಗ್ನಾಸ್ಟಿಕ್ಸ್ ಅಂತ ಹೇಳಿ ನಮ್ಮದೇ ಚಿಕ್ಕಬಳ್ಳಾಪುರದಲ್ಲಿ CSI ಆಸ್ಪತ್ರೆ ಪಕ್ಕ ಕರ್ನಾಟಕ ಬ್ಯಾಂಕ್ನ ಎದುರುಗಡೆ ಇರ್ತಕ್ಕಂಥದ್ರಲ್ಲಿ ಒಂದು ರೀತಿ ಸ್ಟೇಟ್ ಆಫ್ ದಿ ಆರ್ಟ್, ಚಿಕ್ಕಬಳ್ಳಾಪುರ ಚರಿತ್ರೆಯಲ್ಲಿ ಯಾವತ್ತೂ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಒಂದು ಡಯಾಗ್ನಾಸ್ಟಿಕ್ ಸೆಂಟರನ್ನು ಓಪನ್ ಮಾಡಿದ್ದಾರೆ. ಪ್ರಣವ್ ರೆಡ್ಡಿಯವರು ಮಾತನಾಡಿ, ದಶಕದ ಕಾಲದಿಂದಲೂ ಸಹ ಆರೋಗ್ಯ ಕ್ಷೇತ್ರದಲ್ಲಿದ್ದು ಚಿಕ್ಕಬಳ್ಳಾಪುರ ಮಂದಿಗೆ ಚಿರಪರಿಚಿತನಾಗಿದ್ದೇನೆ. ಇಲ್ಲಿ ಡಯಾಗ್ನೋಸ್ಟಿಕ್ಸ್ಗೆ ಸಂಬಂಧಿಸಿದ ಎಲ್ಲ ಸೌಲಭ್ಯಗಳು ಸಹ ಒಂದೇ ಕಡೆ ದೊರೆಯುತ್ತದೆ. ಸಾಮಾನ್ಯ ಪರೀಕ್ಷೆಯಿಂದ ಹಿಡಿದು ಕ್ಲಿಷ್ಟಕರ ಪರೀಕ್ಷೆಗಳನ್ನು ಸಹ ಮಾಡಲಾಗುತ್ತದೆ. ಅಲ್ಟ್ರಾಸೌಂಡ್, 3D, 4D ಸ್ಕ್ಯಾನ್ ಬಹುಮುಖ್ಯವಾಗಿದ್ದು ವಿವಿಧ ಸೌಲಭ್ಯಗಳು ದೊರೆಯುತ್ತವೆ ಎಂದು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರವಣ್ ರೆಡ್ಡಿ ಅಂತ, ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್. ನಾವು 2016ರಲ್ಲಿ ಫಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಮೊದಲನೇ ಸೆಂಟರ್ನ ಸ್ಟಾರ್ಟ್ ಮಾಡಿದ್ವಿ. ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಪ್ರಥಮ MRI ಸ್ಟಾರ್ಟ್ ಮಾಡಿದ್ದು ನಮ್ಮ ಸೆಂಟರೇ ಆಗಿತ್ತು ಆವಾಗ. ಈಗ PKR ಮಲ್ಟಿಟೆಕ್ ಡಯಾಗ್ನೋಸ್ಟಿಕ್ಸ್ ಅಂತ CSI ಹಾಸ್ಪಿಟಲ್ ರೋಡ್ ಕರ್ನಾಟಕ ಬ್ಯಾಂಕ್ ಆಪೋಸಿಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಡಯಾಗ್ನೋಸ್ಟಿಕ್ಗೆ ಬೇಕಾಗಿರ್ತಕ್ಕಂಥ, ಲ್ಯಾಬ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಆಲ್ ಇನ್ ಒನ್ ರೂಫ್ ಆಗಿ ಇಲ್ಲಿ ಸಿಗ್ತದೆ. ಬೇಸಿಕ್ ಲ್ಯಾಬಿಂದ ಹಿಡಿದು
ಕಾಂಪ್ಲಿಕೇಟೆಡ್ ಲ್ಯಾಬ್ ಟೆಸ್ಟ್ವರೆಗೂ ನಾವು ಮಾಡ್ತೀವಿ. ಅಲ್ಟ್ರಾಸೌಂಡ್, ಅದರಲ್ಲಿ 3D 4D ಸ್ಕ್ಯಾನ್ ನಮ್ಮ ಸ್ಪೆಷಾಲಿಟಿ, ಡಾಪ್ಲರ್ ಸ್ಕ್ಯಾನ್ಸ್ ಹಾಗೂ FNACಸು ಮಾಡ್ತೀವಿ. ನಮ್ಮ ಬೆಸ್ಟ್ ಇನ್ ಕ್ಲಾಸ್ ಅಂತ ಹೇಳಿದ್ರೆ ಓಪನ್ MRI, ಸೀಮೆನ್ಸ್ ಬ್ರ್ಯಾಂಡ್ದು. ಅದು ನಾವು ಕೇವಲ 6,000 ರೂಪಾಯಿಗೆ ನಮ್ಮ ಬೇಸಿಕ್ ಚಾರ್ಜಸ್ ಅಂತ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಓಪನ್ MRI ಇರೋದ ಕಾರಣ ಬಿಕ್ಕಟ್ಟು ಭೀತಿ ಇರೋರಿಗೆ ತುಂಬ ಅನುಕೂಲವಾಗತ್ತೆ. ನಮ್ಮ ಜಿಲ್ಲೆಯಲ್ಲಿ ಬಾಗೇಪಲ್ಲಿನಲ್ಲಿ ನಮ್ದು ಇನ್ನೊಂದು ಬ್ರಾಂಚ್ ಇದೆ, ಹಾಗೂ ಸರೌಂಡಿಂಗ್ಸ್ ಆದ ವಿಜಯಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿನಲ್ಲೂ ನಮ್ಮ ಬ್ರಾಂಚಸ್ ಇದೆ. ಪ್ರೈಸ್ ವಿಷಯಕ್ಕೆ ಬಂದಾಗ ನಾವು ತುಂಬ ರೀಸನಬಲ್ ಆಗಿ ಮಾಡ್ತಾಯಿದ್ದೀವಿ. ಈ ಸಬರ್ಬನ್ ಜನನ ಮನಸ್ಸಿನಲ್ಲಿ ಇಟ್ಕೊಂಡೆ ನಾವು ಪ್ರೈಸ್ ಲಿಸ್ಟ್ನ ತಯಾರು ಮಾಡಿದ್ದೀವಿ. ಈ ಭಾಗದಲ್ಲಿ ಮಾಡಬೇಕು ಅಂತ ಹೇಗೆ ಅನಿಸ್ತು? ಯಾಕಂದ್ರೆ ಸರ್, ನಾವು ಈ ಭಾಗದಲ್ಲಿ 2016ರಲ್ಲೇ ಫಸ್ಟ್ ಮಾಡಿರೋದು ಸರ್. ನಮ್ಗೆ ಅನಿಸಿದ್ದಿದೆ ಸರ್, ನಾವು ಎಲ್ಲೋ ಓದಿ ಮತ್ತೆ ಅಲ್ಲೇ ಯಾಕಿರೋದು, ಒಂದು ಸ್ವಲ್ಪ ಇಲ್ಲೂ ಸರ್ವಿಸ್ ಕೊಡೋಣ ಅಂತ ನಾವು ಮಾಡ್ತಾಯಿದ್ದೀವಿ. ಸರ್ವಿಸ್ ನಾವು ನಮ್ಮ ಕೈಲಾದಷ್ಟು ಖಂಡಿತ ಮಾಡ್ತಾಯಿದ್ದೀವಿ ಸರ್. ಒಟ್ನಲ್ಲಿ ಮೊಟ್ಟ ಮೊದಲ MRI ಸ್ಕ್ಯಾನ್ ಅನ್ನ ಚಿಕ್ಕಬಳ್ಳಾಪುರದ ಮಂದಿಗೆ ಪರಿಚಯಿಸಿದ್ದ ಪ್ರಣವ್ ರೆಡ್ಡಿ ಅವರು PKR ಡಯಾಗ್ನೋಸ್ಟಿಕ್ಸ್ ಮೂಲಕ ಮತ್ತೊಮ್ಮೆ ಜನಸ್ನೇಹಿ ಆರೋಗ್ಯ ಸೇವೆಗೆ ಮುಂದಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.